ಶೀಘ್ರವೇ ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು. ಇರಾನ್ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ಅನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಶೀಘ್ರವೇ ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು. ಇರಾನ್ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ಅನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಶೀಘ್ರವೇ ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು. ಇರಾನ್ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ಅನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಶೀಘ್ರವೇ ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು. ಇರಾನ್ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ ಅನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ.
ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು, ಇರಾನ್ ಏನಾದ್ರೂ ಕೆಟ್ಟದನ್ನ ಮಾಡಿದರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದ್ರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದ್ರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ನನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಶೀಘ್ರವೇ ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು, ಇರಾನ್ ಏನಾದ್ರೂ ಕೆಟ್ಟದನ್ನ ಮಾಡಿದರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದ್ರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದ್ರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ನನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಶೀಘ್ರವೇ ಇರಾನ್ ವಿರುದ್ಧದ ಯುದ್ಧ ಅಂತ್ಯವಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಮ್ಮ ಟಾರ್ಗೆಟ್ಗಳನ್ನ ನಾಶಪಡಿಸಿದ್ದೇವೆ, ದಾಳಿ ಮಾಡಕ್ಕೆ ಇರಾನ್ನಲ್ಲಿ ಇನ್ನೇನೂ ಉಳಿದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧ ನಿಲ್ಲಬಹುದು, ಇರಾನ್ ಏನಾದ್ರೂ ಕೆಟ್ಟದನ್ನ ಮಾಡಿದರೆ ಅದರ ಅಂತ್ಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಹೆಸರನ್ನ ಮತ್ತೆ ಎಂದಿಗೂ ಕೇಳೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೂ ಏನಾದ್ರೂ ಹರಕತೆ ಮಾಡಿದ್ರೆ, ಇನ್ನೂ ಏನಾದ್ರೂ ಕೆಟ್ಟದನ್ನ ಮಾಡಿದ್ರೆ ಇರಾನ್ ಹೆಸರನ್ನ ಇತಿಹಾಸದಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನಲ್ಲಿ ದಾಳಿ ಮಾಡೋದಕ್ಕೆ ಇನ್ನೇನೂ ಉಳಿದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇರಾನ್ನನ್ನ ಪುಡಿಗಟ್ಟಿದ್ದೇವೆ ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೇನಿಲ್ಲ ದಾಳಿ ಮಾಡಕ್ಕೆ, ಹಾಗಾಗಿ ಶೀಘ್ರ ಈ ಯುದ್ಧ ಅಂತ್ಯ ಆಗಬಹುದು ಅಂತ. ಇದು ನೋಡಿದ್ರೆ ಇರಾನ್ ಮಾತುಕತೆಗೆ ಸಿದ್ಧ ಆಗಿದೆಯಾ? ಮುಸ್ತಫಾ ಖಮೇನಿ ಮಾತುಕತೆಯ ಮುಖಾಂತರ ಈ ಸಮಸ್ಯೆನ ಬಗೆಹರಿಸಿಕೊಳ್ಳುವಂತ ದಿಕ್ಕಿನತ್ತ ಸಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ.